ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತು ನಾನು ಇನ್ನೊಂದು ವಿಷಯವಂತ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ಓರಲ್ ಪಾರ್ಟಿಷನ್, ಈಸ್ ಇಟ್ ವ್ಯಾಲಿಡ್ ಇನ್ ಲಾ ಆರ್ ನಾಟ್? ಮೌಖಿಕ ವಿಭಜನೆ ಕಾನೂನಿನಲ್ಲಿ ಮಾನ್ಯತೆ ಇದೆಯೋ ಅಥವಾ ಇಲ್ಲವೋ, ಈ ಒಂದು ವಿಷಯದ ಬಗ್ಗೆ ಕುರಿತು ಈ ವಿಡಿಯೋ ಮೂಲಕ ನಾನು ಒಂದಿಷ್ಟು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ 1956 ಇರ್ಬೋದು, ಮತ್ತು ಹಿಂದೂ ಅವಿಭಕ್ತ ಕುಟುಂಬದೊಳಗಡೆ ಮೌಖಿಕವಾಗಿ ಯಾವುದೇ ಒಂದು ಆಸ್ತಿಯನ್ನು ಹಂಚಿಕೆ ವಿಭಜನೆ ಮಾಡಿಕೊಳ್ಳುವಂಥ ಸಂದರ್ಭದೊಳಗಡೆ ಈ ರೀತಿ ಮೌಖಿಕವಾಗಿ ವಿಭಜನೆ ಆದಂಥ ಆಸ್ತಿಗೆ ಕಾನೂನಿನಲ್ಲಿ ಮಾನ್ಯತೆ ಇದೆಯೋ ಇಲ್ಲವೋ ಎಂಬತಕ್ಕಂಥದ್ದನ್ನು ನಾವು ತಿಳಿಯತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಇಂಥ ಒಂದು ಆಸ್ತಿಯ ವಿಭಜನೆ ಇದು ಬರೀ ಒಂದು ಹಕ್ಕು ಅನಿಸೋದಿಲ್ಲ ಕುಟುಂಬದೊಳಗಡೆ. ಇಟ್ ಈಸ್ ಎನ್ ಎ ರೆಕಗ್ನೈಸ್ಡ್ ರೈಟ್ಸ್ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಇದನ್ನು ಹಕ್ಕುಗಳ ಮೂಲಕ ಗುರುತಿಸುವಿಕೆ ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ ಇಂಥ ಒಂದು ಮೌಖಿಕ ವಿಭಜನೆಯನ್ನು ಕುಟುಂಬದಲ್ಲಾಗಿರ್ತಕ್ಕಂಥದ್ದು. ಸೊ ಹಿಂದೂ ಅವಿಭಕ್ತ ಕುಟುಂಬದೊಳಗಡೆ ಏನು ಈ ರೀತಿ ಕುಟುಂಬದ ಯಾವುದೇ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರ್ಬೋದು, ಸೆಲ್ಫ್ ಅಕರ್ಡ್ ಪ್ರಾಪರ್ಟಿ ಒಳಗಡೆ ಇರ್ಬೋದು, ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇರ್ಬೋದು, ಇದನ್ನು ಮೌಖಿಕವಾಗಿ ವಿಭಜನೆ ಮಾಡಿಕೊಳ್ತಾರೆ. ಆ ರೀತಿ ವಿಭಜನೆ ಆದಂಥ ಆಸ್ತಿಗೂ ಸಹ ಮಾನ್ಯತೆ ಇದೆ, ಕಾನೂನಿನಲ್ಲಿ ಮಾನ್ಯತೆ ಇದೆ ಅಂತೇಳ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕೊಳ್ತಾ ಇದ್ದೀವಿ. ಹಾಗಾದರೆ ಮೌಖಿಕ ವಿಭಜನೆ ಎಂದರೇನು? ಸೊ ಮೌಖಿಕ ವಿಭಜನೆ ಎಂದರೆ ಯಾವುದೇ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿಯನ್ನು ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯನ್ನು ಯಾವುದೇ ಒಂದು ಲಿಖಿತ ದಾಖಲೆಗಳಿಲ್ಲದೆ ಇಡೀ ಒಂದು ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಒಂದು ಕಡೆ ಸೇರಿ ಚರ್ಚಿಸಿ ತಮ್ಮೊಳಗಡೆ ಆಸ್ತಿಯ ವಿಭಜನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇದನ್ನು ನಾವು ಫ್ಯಾಮಿಲಿ ಅರೇಂಜ್ಮೆಂಟ್ ಅಂತೇಳಿ ಹೇಳ್ತೀವಿ. ಈ ರೀತಿ ತಮ್ಮ ಕುಟುಂಬದ ಆಸ್ತಿಯನ್ನು ವಿಭಜಿಸಿಕೊಳ್ಳತಕ್ಕಂಥದ್ದು, ಹಂಚಿಕೊಳ್ಳುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದನ್ನು ನಾವು ಸಹಜವಾಗಿ ಮೌಖಿಕ ವಿಭಜನೆ ಅಂತೇಳಿ ನಾವು ಕರಿತೀವಿ, ಓರಲ್ ಪಾರ್ಟಿಷನ್ ಅಂತೇಳಿ ಹೇಳ್ತೀವಿ. ಸೊ ಇಂಥ ಒಂದು ಓರಲ್ ಪಾರ್ಟಿಷನ್ನು ಯಾವುದೇ ವಿಧವಾದಂಥ ಕಾಗದಗಳ ಮೇಲೆ ಬರೆಯದೇ ಇರತಕ್ಕಂಥ ಅಂಶವೂ ಸಹ ಇರ್ತದೆ. ಹೀಗೆ ಬರೆಯದೇ ಇರತಕ್ಕಂಥ ಕುಟುಂಬದ ಹಿರಿಯರೆಲ್ಲರೂ, ಕುಟುಂಬದ ಸದಸ್ಯರೆಲ್ಲರೂ ಸೇರಿ ನಿರ್ಧರಿಸಿ ವಿಭಜನೆ ಮಾಡಿಕೊಂಡಂಥ ಮೌಖಿಕ ಆಸ್ತಿಗೂ ಸಹ, ಮೌಖಿಕ ವಿಭಜನೆಗೂ ಸಹ ಒಂದು ಕಾನೂನಿನ ಮಾನ್ಯತೆ ಇದೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯವು ಸಹ ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಇದನ್ನು ನಾವು ನ್ಯಾಯಾಲಯದ ಮುಂದೆ ಒಂದು ಕುಟುಂಬದ ಆಸ್ತಿ ವಿಭಜನೆ ಆಗಿದೆ ಅಂತೇಳ್ಬಿಟ್ಟು ನಾವು ಸಾಬೀತುಪಡಿಸಬೇಕಾದ್ರೆ, ಮೌಖಿಕ ವಿಭಜನೆ ಸಾಬೀತುಪಡಿಸಬೇಕಾದ್ರೆ ಇದು ಒಂದು ಸವಾಲಾಗಿರ್ತದೆ, ಒಂದು ಚಾಲೆಂಜ್ ಆಗಿರ್ತಕ್ಕಂಥ ಅಂಶ ಆಗ್ತದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾದಂಥ ಅಂಶಗಳನ್ನು ನಾವು ಅಳವಡಿಸಿಕೊಂಡಿದ್ದಾಗ ಮಾತ್ರ ಮೌಖಿಕ ವಿಭಜನೆಯನ್ನು, ಕುಟುಂಬದ ಆಸ್ತಿಯ ವಿಭಜನೆಯನ್ನು ನಾವು ನ್ಯಾಯಾಲಯದ ಮುಂದೆ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ಅಂಶಗಳಲ್ಲಿ ಮೊಟ್ಟ ಮೊದಲನೇದಾಗಿ ಮೆಮೊರಂಡಮ್ ಆಫ್ ಪಾರ್ಟಿಷನ್ ಅಂತೇಳಿ ಹೇಳ್ತೀವಿ. ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿಯನ್ನು ಕುಟುಂಬದ ಒಳಗಡೆ ಫ್ಯಾಮಿಲಿ ಅರೇಂಜ್ಮೆಂಟನ್ನು ಮಾಡ್ಕೊಂಡ್ಬಿಟ್ಟು ತಮ್ಮ ಒಳಗಡೆ ನಿರ್ಧರಿಸಿಕೊಂಡ್ಬಿಟ್ಟು ಆಸ್ತಿ ಹಂಚಿಕೆ ಮಾಡಿಕೊಂಡಾಗ, ಅದು ಹಂಚಿಕೆ ಆದ ನಂತರ ಇಡೀ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಒಂದು ಮೆಮೊರಂಡಮ್ ಆಫ್ ಪಾರ್ಟಿಷನನ್ನು ದಾಖಲೆ ಮಾಡಬೇಕಾಗುತ್ತೆ, ಕಾಗದ ದಾಖಲೆಯನ್ನು ನಾವು ಮಾಡಬೇಕಾಗುತ್ತೆ. ಮೆಮೊರಂಡಮ್ ಆಫ್ ಪಾರ್ಟಿಷನ್ ಅಂದರೆ ನೆನಪಿನ ವಿಭಾಗದ ದಾಖಲೆ. ಸೊ ಈ ರೀತಿ ಒಂದು ನೆನಪಿನ ಬರೆದಿರುವಂಥ ವಿಭಜನೆ ಆಗಿದೆ ಅಂತೇಳಿ ನೆನಪಿನ ಒಂದು ಬರೆದಿರುವಂಥ ದಾಖಲೆಯನ್ನು ಸೃಷ್ಟಿಸತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಮೆಮೊರಂಡಮ್ ಆಫ್ ಪಾರ್ಟಿಷನ್ ಇಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲಿಮೆಂಟ್ ಆಫ್ ದ ಓರಲ್ ಪಾರ್ಟಿಷನ್ಗೆ ಇದು ಅತಿ ಪ್ರಮುಖವಾದಂಥ ಅಂಶ ಆಗ್ತದೆ. ಬಟ್ ಈ ರೀತಿ ಆಗಿರ್ತಕ್ಕಂಥ ಓರಲ್ ಪಾರ್ಟಿಷನ್ ಏನು ಮಾಡ್ಕೊಳ್ತೀವಿ, ಇಂಥ ಒಂದು ವಿಭಜನೆ ಆದಂಥ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಕೌಟುಂಬಿಕ ಆಸ್ತಿಗೆ ಯಾವುದೇ ವಿಧವಾದಂಥ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಸೆಕ್ಷನ್ 17 ಪ್ರಕಾರ ನೋಂದಣಿ ಮಾಡಿಸತಕ್ಕಂಥದ್ದು ಕಡ್ಡಾಯವಲ್ಲ. ಇಟ್ ಈಸ್ ನಾಟ್ ಎ ಮ್ಯಾಂಡೇಟರಿ ಅಂತೇಳಿ ಹೇಳಬೇಕಾಗುತ್ತೆ. ಸೊ ಇಂಥ ಒಂದು
ಆಸ್ತಿಗೆ ನೋಂದಣಿ ಮಾಡಿಸಲೇಬೇಕು ಎಂಬತಕ್ಕಂಥದ್ದು ಕಡ್ಡಾಯವಲ್ಲ ಎಂಬತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ, ಸರ್ವೋಚ್ಚ ನ್ಯಾಯಾಲಯವು ಸಹ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಈ ರೀತಿ ಓರಲ್ ಪಾರ್ಟಿಷನ್ ಆಗಿದೆ ಎಂಬತಕ್ಕಂಥದ್ದನ್ನು ನಾವು ಓರಲ್ ಪಾರ್ಟಿಷನ್ನ ಜಾರಿಗೊಳಿಸಬೇಕಾದ್ರೂ ಸಹ ಅದನ್ನು ಜಾರಿಗೊಳಿಸಲಿಕ್ಕೆ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಕೆಲವೊಂದು ಅಂಶಗಳು ಸಹ ಇಲ್ಲಿ ಅವಶ್ಯಕತೆ ಇರ್ತದೆ. ಆ ಓರಲ್ ಪಾರ್ಟಿಷನ್ನು ಜಾರಿಗೊಂಡಾಗ ಮಾತ್ರ ಅದಕ್ಕೆ ಕಾನೂನಿನ ಮಾನ್ಯತೆ ಸಿಗುತ್ತೆ. ಒಂದು ವೇಳೆ ಜಾರಿಗೊಳಿಸಲಿಲ್ಲ ಅಂತಂದರೆ ಬರೀ ಹಂಚಿಕೆ ಮಾಡ್ಕೊಂಬಿಟ್ಟು ಬಾಯಿ ಮಾತಿನಲ್ಲಿ ಹಂಚಿಕೆ ಮಾಡ್ಕೊಂಬಿಟ್ಟು ಹಾಗೆ ಸುಮ್ಮನಿದ್ರೆ ಅದು ಓರಲ್ ಪಾರ್ಟಿಷನ್ನು ಆಗಿದೆ ಅಂತೇಳಿ ಕೂಡ ನಾವು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಕುಟುಂಬದ ಸದಸ್ಯರೆಲ್ಲರೂ ಸೇರಿಕೊಂಡು ಈ ಒಂದು ಸರ್ವೆ ನಂಬರಿನ ಹೊಲ ನಿನಗೆ, ಈ ಒಂದು ಸರ್ವೆ ನಂಬರ್ನಲ್ಲಿ ಇಷ್ಟು ಹೊಲ ನಿನಗೆ ಬಂದಿದೆ, ಇಷ್ಟು ಮನೆ ಜಾಗ ನಿನಗೆ ಬಂದಿದೆ, ಇಷ್ಟು ಖಾಲಿ ಜಾಗ ನಿನಗೆ ಬಂದಿದೆ ಅಂತೇಳಿ ಹಂಚಿಕೆ ಮಾಡಿಕೊಂಡಾಗ ಅದನ್ನು ಸಂಬಂಧಪಟ್ಟಂಥ ಇಲಾಖೆ ಒಳಗಡೆ ತಹಸೀಲ್ದಾರ್ ಇಲಾಖೆಯಲ್ಲಿ ಹೋಗಿ ಆರ್ ಟಿ ಸಿಯನ್ನು ಮಾಡಿಸ್ಬೇಕು, ಮುಟೇಷನನ್ನು ಮಾಡಿಸ್ಬೇಕು, ಅವರವರ ಹೆಸರಿಗೆ ಆರ್ ಟಿ ಸಿಯನ್ನು ಮಾಡಿಸ್ಬೇಕು, ಅವರವರ ಹೆಸರುಗಳಿಗೆ ಖಾತೆ ಬದಲಾವಣೆಗೂ ಅಂತೇಳಿ ಅರ್ಜಿಯನ್ನು ಕೊಡಬೇಕು. ಕೌಟುಂಬಿಕ ಆಸ್ತಿ ಈ ರೀತಿಯಾಗಿ ನಮ್ಮ ಪಿತ್ರಾರ್ಜಿ ಆಸ್ತಿಯನ್ನು ನಾವೆಲ್ಲರೂ ಸಹ ಈ ರೀತಿಯಾಗಿ ಹಂಚಿಕೊಂಡಿದ್ದೀವಿ, ಇದನ್ನು ನಮ್ಮ ಹೆಸರಿಗೆ ಮುಟೇಷನ್ ಮಾಡಿ ಆರ್ ಟಿ ಸಿ ಎಲ್ಲಿ ತರ್ರಿ ಅಂತೇಳ್ಬಿಟ್ಟು ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಅರ್ಜಿಯನ್ನು ಕೊಡಬೇಕಾಗುತ್ತೆ. ಆಗ ಓರಲ್ ಪಾರ್ಟಿಷನ್ನು ಕಾನೂನಿನ ಮಾನ್ಯತೆ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ಓರಲ್ ಪಾರ್ಟಿಷನ್ನು ಜಾರಿಗೊಳಿಸಿ ದಾಖಲೆಗಳ ಮೂಲಕ ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಹುಟ್ಕೊಂಡಾಗ ಆ ಒಂದು ಸಾಕ್ಷ್ಯಾಧಾರಗಳ ಮೇಲೆ ಮಾತ್ರ ನಾವು ನ್ಯಾಯಾಲಯದ ಮುಂದೆ ಓರಲ್ ಪಾರ್ಟಿಷನನ್ನು ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯ, ಅದನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ತುಂಬ ಕಷ್ಟ ಸಾಧ್ಯ ಆಗ್ತದೆ. ಹೀಗೆ ಆಸ್ತಿ ಹಂಚಿಕೆ ಆದ ನಂತರ ಯಾರ್ಯಾರು ತಮ್ಮ ಆಸ್ತಿ ಅಂತ ಇಟ್ಕೊಂಡ್ಬಿಟ್ಟು ಒಟ್ಟು ಕುಟುಂಬದಿಂದ ಪ್ರತ್ಯೇಕವಾಗಿ ಬದುಕ್ತಿದ್ದಾರೆ ಎಂಬತಕ್ಕಂಥದ್ದು ಸಹ ಪುರಾವೆಗಳಾಗಿ ನಾವು ತೋರಿಸ್ಬೇಕಾಗ್ತದೆ. ಉದಾಹರಣೆಗೆ ಆಸ್ತಿ ಹಂಚಿಕೆ ಆದ ನಂತರ ಪ್ರತ್ಯೇಕ ವಾಸಿಸುತ್ತಿದ್ದಾರೆ ಅಂತಂದರೆ ಆ ಪ್ರತ್ಯೇಕವಾಗಿ ವಾಸಿಸಿರ್ತಕ್ಕಂಥ ಕುಟುಂಬದ ಸದಸ್ಯರುಗಳ ವಾಸಸ್ಥಳ ಇರ್ಬೋದು, ಅವ್ರು ವಾಸಿಸಿರ್ತಕ್ಕಂಥ ಸ್ಥಳ ಇರ್ಬೋದು, ಅವರ ವಿದ್ಯುತ್ ಶಕ್ತಿ ಬಿಲ್ ಇರ್ಬೋದು, ಅವ್ರಿಗೆ ಇರ್ತಕ್ಕಂಥ ಸ್ವಂತ ಮನೆ ಇರ್ಬೋದು, ಮತ್ತು ಅವರ ಆಧಾರ್ ಕಾರ್ಡ್ ಇರ್ಬೋದು, ಮತ್ತು ಕುಟುಂಬದ ಸದಸ್ಯರ ಹಿರಿಯರ ಒಂದು ಸಾಕ್ಷಿಗಳಿರ್ಬೋದು, ಮತ್ತು ಇಡೀ ಒಂದು ಸಂಬಂಧಪಟ್ಟಂಥ ಪಂಚಾಯತಿ ವ್ಯಾಪ್ತಿ ಸಾಕ್ಷಿ ಇರಬೇಕಾಗುತ್ತೆ. ಇದೆಲ್ಲವೂ ಸಾಕ್ಷ್ಯಾಧಾರಗಳನ್ನು ನಾವು ಸಾಬೀತುಪಡಿಸಿದಾಗ ಮಾತ್ರ ಮೌಖಿಕ ವಿಭಜನೆಗೆ ಕಾನೂನಿನ ಮಾನ್ಯತೆ ಸಿಗಲಿಕ್ಕೆ ಸಾಧ್ಯ. ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿಯನ್ನು ಕುಟುಂಬದ ಸದಸ್ಯರೆಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಕಡೆ ಚರ್ಚಿಸಿ ನಿರ್ಧಾರ ತೆಗೆದುಕೊಂಡು ಆಸ್ತಿಯನ್ನು ಮೌಖಿಕವಾಗಿ ಬಾಯಿ ಮಾತಿನಲ್ಲಿ ಹಂಚಿಕೆ ಮಾಡ್ಕೊಂಡ ತಕ್ಷಣ ಆಸ್ತಿ ಹಂಚಿಕೆ ಆಗಿದೆ ಅಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಹಂಚಿಕೆ ಆದಂಥ ಆಸ್ತಿಯ ಭಾಗ ಏನಿದೆ, ಶೇರ್ ಏನಿದೆಯಲ್ಲ, ಹಂಚಿಕೆ ಆದ ದಿನದಿಂದ ಅದನ್ನು ಅವರವರ ಅನುಭೋಗಕ್ಕೆ ಬಿಡಬೇಕಾಗುತ್ತೆ, ಅವರವರು ಅನುಭವಿಸ್ಬೇಕಾಗುತ್ತೆ, ಅವರವರ ಹೆಸರಿಗೆ ಅನುಭೋಗ ಅವರೇ ಮಾಡಬೇಕಾಗುತ್ತೆ. ಹಂಚಿಕೆ ಆದ ದಿನದಿಂದ ಅದು 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 25, 30 ವರ್ಷಗಳವರೆಗೆ ಅವರವರ ಭಾಗದ ಆಸ್ತಿಯನ್ನು ಅವರೇ ಅನುಭವಿಸ್ಬೇಕು, ಪೊಸೆಷನ್ನಲ್ಲಿ ಇರಬೇಕು. ಆಗ ಮಾತ್ರ ಮೌಖಿಕ ಹಂಚಿಕೆ ಆಗಿದೆ ಅನ್ನಲಿಕ್ಕೆ ಒಂದು ಕಾನೂನಿನ ಮಾನ್ಯತೆ ಸಿಗಲಿಕ್ಕೆ ಸಾಧ್ಯ ಇದೆ. ಬರೀ ಬಾಯಿ ಮಾತಲ್ಲಿ ಹಂಚಿಕೆ ಮಾಡಿಬಿಟ್ಟು ಎಲ್ಲ ಕುಟುಂಬದ ಸದಸ್ಯರ ಆಸ್ತಿಯನ್ನು ಯಾರೋ ಕುಟುಂಬದ ಒಬ್ಬ ವ್ಯಕ್ತಿ ಇಟ್ಕೊಂಡ್ಬಿಟ್ಟು ಅದನ್ನು ಅನುಭವಿಸ್ತಾ ಇದ್ದರೆ ಯಾವುದೇ ಒಂದು ಮೌಖಿಕ ವಿಭಜನೆ ಆಗಿದೆ ಅಂತೇಳಿ ಅಂಥ ಒಂದು ಮೌಖಿಕ ವಿಭಜನೆಗೆ ಕಾನೂನಿನ ಮಾನ್ಯತೆ ಸಿಗೋದಿಲ್ಲ. ಆಸ್ತಿ ಹಂಚಿಕೆ ಆದಾಗ ಅವರವರ ಭಾಗದ ಆಸ್ತಿ ಅವರೇ ಅನುಭವಿಸ್ಬೇಕು. ಸೊ ಇದಕ್ಕೆ ಉದಾಹರಣೆ ಹೇಳಬೇಕಂತಂದರೆ ರೀಸೆಂಟಾಗಿ ಬಂದಿರತಕ್ಕಂಥ ಇಂಥ ವರ್ಷ ರಾಕೇಶ್ ಶರ್ಮಾ ಕೇಸ್ ಲಾಸ್ ಏನಿದೆ 2004ರಲ್ಲಿ ಒಂದು ವೇಳೆ ಯಾವುದೇ ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಆಗಿದ್ದರೆ 2005ಕ್ಕಿಂತ ಮುಂಚೆ ಅಥವಾ 4ರಲ್ಲಿ ಹಂಚಿಕೆ ಆಗಿದ್ದರೆ ಅಂಥ ಒಂದು ಆಸ್ತಿ ಮತ್ತೆ ಪುನಃ ವಿಭಾಗ ದಾವೆ ಅಂತೇಳಿ ನ್ಯಾಯಾಲಯದಲ್ಲಿ ಹೂಡಲಿಕ್ಕೆ ಬರೋದಿಲ್ಲ ಅಂತೇಳಿ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಕೇಸ್ ಲಾಸ್ ನಮಗೆ ರೆಫರೆನ್ಸ್ ಕೇಸ್ ಲಾಸ್ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಕೆಲವೊಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ರೆಫರೆನ್ಸ್ ಕೇಸ್ ಲಾಸನ್ನು ಹೇಳಬೇಕಂತಂದರೆ ಪಪ್ಪಿ ನಾಗರಾಜ್ ವರ್ಸಸ್ ರಾಮಸ್ವಾಮಿ ನಾಯ್ಡು 2025ರ ಒಂದು ಹೊಸ ಕೇಸ್ ಲಾಸನ್ನು ನಾವಿಲ್ಲಿ ರೆಫರ್ ಮಾಡ್ಬೋದು. ಮೌಖಿಕ ವಿಭಜನೆಗೆ ಒಂದು ಕಾನೂನು ಮಾನ್ಯತೆ ಸಿಕ್ಕಿರೋದ್ರಲ್ಲಿ. ಇನ್ನು ಕರ್ನಾಟಕದ ಹೈಕೋರ್ಟಿಗೆ ಬಂದರೆ ಶ್ರೀಮತಿ ಲಕ್ಷ್ಮಮ್ಮ ವರ್ಸಸ್ ಮುಡ್ಡಾ ಎಂಬತಕ್ಕಂಥ ಕೇಸ್ ಲಾಸು 2024ರಲ್ಲಿ ನಡೆದಿರ್ತಕ್ಕಂಥ ರೆಫರೆನ್ಸ್ ಕೇಸ್ ಲಾಸನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ ಮೌಖಿಕ ವಿಭಜನೆಗೆ. ಇನ್ನೊಂದು ಅತಿ ಪ್ರಮುಖವಾದಂಥ ಕೇಸ್ ಲಾಸ್ ಅಂತಂದರೆ ಶರಣಮ್ಮ ವರ್ಸಸ್ ಬಸಣ್ಣ ಎಂಬತಕ್ಕಂಥ
ಹೈಕೋರ್ಟಿನ ರೆಫರೆನ್ಸ್ ಕೇಸ್ ಲಾಸು ಸಹ ಮೌಖಿಕ ವಿಭಜನೆಗೆ ಒಂದು ಅತಿ ಪ್ರಮುಖವಾದಂಥ ಕೇಸ್ ಲಾಸ್ ಅಂತ ಹೇಳ್ತೀವಿ. ಈ ಒಂದು ಕೇಸ್ ಲಾಸು ನಡೆದಿರ್ತಕ್ಕಂಥದ್ದು ರೆಫರೆನ್ಸ್ ಕೇಸು 1978ರ ರೆಫರೆನ್ಸ್ ಕೇಸು ಇದಾಗಿದೆ. ಹೀಗೆ ಯಾವುದೇ ಪಿತ್ರಾರ್ಜಿತ ಆಗಲಿ ಆಸ್ತಿ ಆಗಲಿ ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಲಿ ಓರಲ್ ಪಾರ್ಟಿಷನ್ ಆಗಿದೆ ಅಂದ ತಕ್ಷಣ ಅದನ್ನು ಕಾನೂನಿನ ಮಾನ್ಯತೆ ಪಡಿಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಅನುಕರಣೆ ಮಾಡಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಅನುಕರಣೆ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಮೌಖಿಕ ವಿಭಜನೆ, ಯಾವುದೇ ಆಸ್ತಿಗೆ ಮೌಖಿಕ ವಿಭಜನೆಗೆ ಕಾನೂನಿನ ಮಾನ್ಯತೆ ಸಿಗ್ತದೆ. ಇಲ್ಲಾಂದರೆ ಅದು ಕಾನೂನಿನಲ್ಲಿ ಮಾನ್ಯತೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಮೌಖಿಕ ವಿಭಜನೆಯನ್ನು ನಾವು ಕಾನೂನಿನ ಮುಂದೆ, ನ್ಯಾಯಾಲಯದ ಮುಂದೆ ಸಾಬೀತುಪಡಿಸಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಸಹ ಅನುಸರಿಸಿರಬೇಕು. ಬರೀ ಬಾಯಿ ಮಾತಿನಲ್ಲಿ ಹಂಚಿಕೆ ಮಾಡ್ಕೊಂಡ್ಬಿಟ್ಟು ನಮ್ಮ ಪಿತ್ರಾರ್ಜಿತ ಆಸ್ತಿ ನಾವೆಲ್ಲ ಹಂಚ್ಕೊಂಡಿದ್ದೀವಿ ಅಂತೇಳಿ ಸುಮ್ಮನೆ ಹೇಳಿದರೆ ಅದು ಕಾನೂನು ಮಾನ್ಯತೆ ಅಲ್ಲ ಅಂಥೇಳಿ ಈ ಕಾನೂನಿನಲ್ಲಿ ಹೇಳಿದೆ. ಸೊ ಹೀಗಾಗಿ ಮೌಖಿಕ ವಿಭಜನೆಗೆ ಕಾನೂನಿನ ಮಾನ್ಯತೆ ಇದೆ. ಆದರೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅನುಕರಣೆ ಮಾಡಿದಾಗ ಮಾತ್ರ ಅದಕ್ಕೆ ಕಾನೂನಿನ ಮಾನ್ಯತೆ ಇರ್ತದೆ ಅಂತೇಳಿ ಕಕ್ಷಿದಾರರು, ಸಾರ್ವಜನಿಕರು, ನೀವುಗಳೆಲ್ಲರೂ ತಿಳ್ಕೊಳ್ಬೇಕೆ ಮತ್ತು ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾನು ಈ ವಿಡಿಯೋನ ಹೇಳಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮನ ಹೇಳ್ತೀನಿ. ನಾನು ಇನ್ನೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.